ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 19. ವಿಸಸರ್ಜಾತ್ಮನ ಕಾಯಂ ನಾಭಿ ನಂದನ್ ಸ್ತಮೋಮಯಂ ಜಗೃಹುರ್ಯಕ್ಷರಕ್ಷಾಂಸಿ ರಾತ್ರಿಂ ಕ್ಷುತ್ರುತ್ಸ ಮುದ್ಭವಂ. ಅನುವಾದ: ಬ್ರಹ್ಮನು ಜುಗುಪ್ಸೆಯಿಂದ ಅಜ್ಞಾನ ಶರೀರವನ್ನು ಬಿಸಾಡಿದನು. ಆ ಶರೀರವು ನಿಶೆಯ ರೂಪದಲ್ಲಿ ಉಳಿದುಕೊಂಡಿತು. ಈ ಅವಕಾಶವನ್ನು ಬಳಸಿಕೊಂಡು ಅದನ್ನು ತಮ್ಮದಾಗಿಸಿಕೊಳ್ಳಲು ಯಕ್ಷರು ಮತ್ತು ರಾಕ್ಷಸರು ಧಾವಿಸಿದರು. ರಾತ್ರಿಯು ಹಸಿವು ಮತ್ತು ಬಾಯಾರಿಕೆಗಳ ಮೂಲವಾಗಿದೆ. ಶ್ಲೋಕ 20. ಕ್ಷುತ್ರುಡ್ಯಾಮುಪಸೃಷ್ಟಾಸ್ತೆ ತಂ ಜಗ್ಧು ಮಭಿದುಧ್ರುವುಃ ಮಾ ರಕ್ಷತೈನಂ ಜಕ್ಷಧ್ವಮಿತ್ಯೂಚು ಕ್ಷುತ್ರುಡರ್ದಿತಾಃ. ಅನುವಾದ: ಹಸಿವು ಬಾಯಾರಿಕೆಗಳಿಂದ ಪರವಶರಾದ ಅವರು ಎಲ್ಲ ಕಡೆಗಳಿಂದಲೂ ಬ್ರಹ್ಮನನ್ನು ತಿನ್ನಲು ಓಡಿ ಬಂದರು. ಅವನನ್ನು ಬಿಡಬೇಡಿ, ತಿಂದು ಹಾಕಿ ಎಂದು ಅರಚಿಕೊಂಡರು. ಶ್ಲೋಕ 21. ದೇವಸ್ಥಾನಾಹ ಸಂವಿಘ್ನೋ ಮಾಂ ಜಕ್ಷತ ರಕ್ಷತ ಅಹೋ ಮೇ ಯಕ್ಷ ರಕ್ಷಾಂಸಿ ಪ್ರಜಾಯೂಯಂ ಬಭೂವಿಥ. ಅನುವಾದ: ದೇವತೆಗಳ ಮುಖ್ಯನಾದ ಬ್ರಹ್ಮನು ವ್ಯಾಕುಲತೆಯಿಂದ ಅವರನ್ನು ಕೇಳಿಕೊಂಡನು. ನನ್ನನ್ನು ತಿನ್ನಬೇಡಿ, ರಕ್ಷಿಸಿರಿ. ನೀವು ನನ್ನಿಂದ ಜನ್ಮ ಪಡೆದವರು, ನನ್ನ ಮಕ್ಕಳು. ಹಾಗೆಂದೇ ನೀವು ಯಕ್ಷರು ಮತ್ತು ರಾಕ್ಷಸರಾಗಿದ್ದೀರಿ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಮೊದಲು ಬ್ರಹ್ಮ ತನ್ನ ಛಾಯೆಯಿಂದ ಬದ್ಧಾತ್ಮರುಗಳ ತಮೋಗುಣದ ಆವರಣಗಳನ್ನು ಸೃಷ್ಟಿ ಮಾಡ್ತಾನೆ. ಅದರ ಸಂಖ್ಯೆ 5 ಇದೆ. ಅದು ಯಾವುದು ಅಂತಂದರೆ ತಾಮಿಸ್ರ, ಅಂಧತಾಮಿಸ್ರ, ತಮಸ್, ಮೋಹ ಮತ್ತು ಮಹಾಮೋಹ ಅಂತಂದ್ಬಿಟ್ಟು ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಬ್ರಹ್ಮ ಹೇಗೆ ಸೃಷ್ಟಿ ಮಾಡ್ತಾನೆ ಒಂದೊಂದನ್ನೇ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾರೆ. ಬ್ರಹ್ಮ ಜುಗುಪ್ಸೆಯಿಂದ ಅಜ್ಞಾನ ಶರೀರವನ್ನು ಬಿಸಾಕ್ತಾನೆ. ಈಗ ಅವನಲ್ಲಿ ಜುಗುಪ್ಸೆ ಬರುತ್ತೆ, ಅದಕ್ಕೆ ಅಜ್ಞಾನ ಅನ್ನುವಂಥ ಶರೀರವನ್ನು ಬಿಸಾಕ್ತಾನೆ. ಆ ಶರೀರ ಏನಾಯಿತು? ನಿಶೆಯ ರೂಪದಲ್ಲಿ ಅಂದರೆ ಏನು? ಕತ್ತಲಿನ ರೂಪದಲ್ಲಿ ಅದು ಉಳ್ಕೊಳ್ಳುತ್ತೆ. ಈ ಒಂದು ಅವಕಾಶವನ್ನು ಬಳಸ್ಕೊಂಡು ಅದನ್ನು ತಮ್ಮದಾಗಿಸ್ಕೊಳ್ಬೇಕು ಅಂತ ಯಕ್ಷರು ಮತ್ತು ರಾಕ್ಷಸರು ಓಡಿ ಅದರ ಕಡೆ ಧಾವಿಸ್ತಾರೆ. ರಾತ್ರಿ ಅನ್ನೋದು ಹಸುವು ಮತ್ತು ಬಾಯಾರಿಕೆಗಳ ಮೂಲವಾಗಿದೆ. ಆಯ್ತಾ? ಈಗ ಬ್ರಹ್ಮನ ಜುಗುಪ್ಸೆಯಿಂದ ಉಂಟಾಗಿರುವಂಥ ಒಂದು ಶರೀರ ಅದು ಕತ್ತಲು ಅಂತ ಅನ್ನಿಸ್ಕೊಳ್ಳುತ್ತೆ. ಅದನ್ನು ಇಷ್ಟಪಡೋರು ಯಾರು ಅಂತಂದರೆ ಯಕ್ಷರು ಮತ್ತು ರಾಕ್ಷಸರು. ಅವ್ರೇನು ಮಾಡ್ತಾರೆ? ಹಸಿವು ಮತ್ತು ಬಾಯಾರಿಕೆಗಳಿಂದ ಪರವಶರಾದಂತಹ ಅವರು ಎಲ್ಲ ಕಡೆಗಳಿಂದನೂ ಕೂಡ ಬ್ರಹ್ಮನನ್ನೇ ತಿನ್ನೋದಕ್ಕೆ ಓಡಿ ಬರ್ತಾರೆ. ಅವ್ರು ಏನಂತ ಕೂಗಾಡ್ತಾರೆ? ಅವನನ್ನು ಬಿಡಬೇಡಿ, ತಿಂದು ಹಾಕಿ ಅಂತ. ಯಾಕೆ ಅಂದರೆ ಆ ಅಂಧಕಾರ, ಆ ರಾತ್ರಿ ಅನ್ನೋದು ಹಸಿವು ಮತ್ತು ಬಾಯಾರಿಕೆಗಳ ಮೂಲ ಆಗಿರೋದ್ರಿಂದ. ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಯಕ್ಷರು ಮತ್ತು ರಾಕ್ಷಸರ ಪ್ರತಿನಿಧಿಗಳು ಈಗಲೂ ಜಗತ್ತಿನ ಕೆಲವು ದೇಶಗಳಲ್ಲಿದ್ದಾರೆ. ಅಂತಹ ಅನಾಗರಿಕ ಜನರು ತಮ್ಮ ಅಜ್ಜಂದಿರನ್ನೇ ಕೊಲ್ಲುವುದರಲ್ಲಿ ಸಂತೋಷ ಪಡುತ್ತಾರೆಂದು, ಅವರ ಶರೀರವನ್ನು ಬೇಯಿಸಿ ಸುಖಭೋಜನವನ್ನು ನಡೆಸುತ್ತಾರೆಂದೂ ತಿಳಿದು ಬಂದಿದೆ. ಇಲ್ಲಿ ಗುರುಗಳೊಂದು ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದಾರೆ. ಏನು ಅಂದರೆ ಯಕ್ಷರು ಮತ್ತು ರಾಕ್ಷಸರ ಪ್ರತಿನಿಧಿಗಳು ಅಂದರೆ ಆಗ ಹುಟ್ಟಿರ್ತಾರಲ್ಲ ಅವರ ಪ್ರತಿನಿಧಿಗಳು ಈಗಲೂ ಕೂಡ ಕೆಲವು ದೇಶಗಳಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಅಂದರೆ ಅವರು ಅನಾಗರಿಕರು, ನಾಗರಿಕತೆ ಅನ್ನೋದೇ ಇರೋದಿಲ್ಲ. ಅಂಥ ಜನರು ಏನು ಮಾಡ್ತಾರೆ ಅಂದರೆ ತಮ್ಮ ತಾತ ಅಜ್ಜಂದ್ರು ಅಂತ ಹೇಳ್ತಾರಲ್ಲ ಅವರನ್ನು ಕೊಲ್ಲೋದ್ರಲ್ಲಿ ಅವ್ರಿಗೆ ತುಂಬ ಸಂತೋಷ ಅಂತೆ. ಆಮೇಲೆ ಅವರ ಶರೀರವನ್ನು ಬೇಯಿಸಿ ತಿನ್ನೋದು, ಅದನ್ನು ಸುಖ ಭೋಜನ ಅಂತ ಕೂಡ ಅಂದ್ಕೊಂಡು ಅದನ್ನು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗಿದೆ. ಅಂದರೆ ಯಾವುದೋ ಒಂದು ಪ್ರದೇಶದಲ್ಲಿ ಈಗಲೂ ಕೂಡ ಈ ಆಚರಣೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಗುರುಗಳು ನಮಗೊಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ದೇವತೆಗಳ ಮುಖ್ಯನಾಗಿರುವಂಥ ಬ್ರಹ್ಮ ಏನು ಮಾಡ್ತಾನೆ? ಈಗ ಇವರೆಲ್ಲ ತಿನ್ನೋಕೆ ಬಂದರೆ ಏನು ಮಾಡ್ತಾನೆ? ಅವನಿಗೆ
ಒಂಥರ ಗಾಬರಿನೂ ಆಗುತ್ತೆ. ವ್ಯಾಕುಲತೆಯಿಂದ ಏನು ಮಾಡ್ತಾನೆ, ಅವರನ್ನು ಕೇಳ್ಕೊಳ್ತಾನೆ, ನನ್ನನ್ನು ತಿನ್ನಬೇಡಿ, ನನ್ನನ್ನು ರಕ್ಷಣೆ ಮಾಡಿ, ಯಾಕೆಂದರೆ ನಿಮಗೆ ಜನ್ಮ ಕೊಟ್ಟಿರುವಂಥವನೇ ನಾನು, ನೀವೆಲ್ಲ ನನ್ನ ಮಕ್ಕಳು, ನೀವು ನನ್ನಿಂದ ಜನ್ಮ ಪಡೆದೇ ಇರುವಂಥವ್ರು, ಹಾಗಂತಾನೆ ನೀವು ಯಕ್ಷರು ಮತ್ತು ರಾಕ್ಷಸರಾಗಿದ್ದೀರಾ ಈಗ ಅಂತಂದ್ಬಿಟ್ಟು ಹೇಳ್ತಾನೆ. ನನ್ನಿಂದನೇ ನೀವು ಹುಟ್ಟಿರೋದು, ನನ್ನನ್ನು ಏನು ಮಾಡಬೇಡಿ, ನನ್ನನ್ನು ರಕ್ಷಿಸಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನ ದೇಹದಿಂದ ಹುಟ್ಟಿದ ದಾನವರನ್ನು ಯಕ್ಷರು ಮತ್ತು ರಾಕ್ಷಸರೆಂದು ಕರೆಯಲಾಯಿತು, ಏಕೆಂದರೆ ಅವರಲ್ಲಿ ಕೆಲವರು ಬ್ರಹ್ಮನನ್ನು ತಿಂದು ಹಾಕಬೇಕೆಂದು ಹರಚಿಕೊಂಡರು ಮತ್ತು ಇತರರು ಅವನನ್ನು ರಕ್ಷಿಸಬಾರದೆಂದು ಕಿರಿಚಿಕೊಂಡರು. ಯಾರು ಅವನನ್ನು ತಿಂದು ಹಾಕಬೇಕೆಂದು ಹೇಳಿದರೋ ಅವರು ಯಕ್ಷರೆನಿಸಿಕೊಂಡರು, ಯಾರು ಅವನನ್ನು ರಕ್ಷಿಸಬಾರದು ಎಂದು ಹೇಳಿದರೋ ಅವರು ನರಭಕ್ಷಕ ರಾಕ್ಷಸರಾದರು. ಯಕ್ಷರು ಮತ್ತು ರಾಕ್ಷಸರು ಇಬ್ಬರೂ ಬ್ರಹ್ಮನಿಂದ ಮೂಲತಃ ಸೃಷ್ಟಿಯಾದವರು. ಬ್ರಹ್ಮಾಂಡದಲ್ಲೆಲ್ಲ ಚದುರಿ ಹೋಗಿರುವ ಅನಾಗರಿಕ ಜನಗಳಲ್ಲಿ ಈಗಲೂ ಅವರನ್ನು ಗುರುತಿಸಬಹುದು. ಅವರು ತಮೋಗುಣದಿಂದ ಜನಿಸಿದವರಾದ್ದರಿಂದ ತಮ್ಮ ವರ್ತನೆಯಿಂದ ಅವರನ್ನು ನರಭಕ್ಷಕರು ಅಥವಾ ರಾಕ್ಷಸರೆಂದು ಕರೆಯಲಾಗಿದೆ. ಈಗ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಬ್ರಹ್ಮನ ದೇಹದಿಂದ ಹುಟ್ಟಿದಂಥ ದಾನವರನ್ನ ಯಕ್ಷರು ಮತ್ತು ರಾಕ್ಷಸರು ಅಂತ ಕರೀತಾರೆ. ಯಾಕೆ ಅಂತಂದರೆ ಅವರಲ್ಲಿ ಕೆಲವರು ಬ್ರಹ್ಮನನ್ನ ತಿಂದಾಕಬೇಕು ಅಂತ ಕಿರ್ಚಾಡ್ಕೊಳ್ತಾರೆ, ಇನ್ನೂ ಕೆಲವರು ರಕ್ಷಣೆ ಮಾಡಬಾರ್ದು ಅಂತ ಕಿರ್ಚ್ತಾರೆ. ಯಾರು ಅವನನ್ನು ತಿನ್ನಬೇಕು ಅಂತ ಹೇಳಿದ್ರು ಅವರನ್ನ ಯಕ್ಷರು ಅಂತ ಕರೀತಾರೆ, ಯಾರು ಅವನನ್ನು ರಕ್ಷಿಸಬಾರ್ದು ಅಂತ ಹೇಳ್ತಾರೋ ಅವರನ್ನ ನರಭಕ್ಷಕ ರಾಕ್ಷಸರು ಅಂತ ಕರೀತಾರೆ. ಈಗ ಯಕ್ಷರಾಗಿರ್ಬೋದು, ರಾಕ್ಷಸರಾಗಿರ್ಬೋದು, ಇಬ್ಬರು ಕೂಡ ಬ್ರಹ್ಮನಿಂದನೇ ಸೃಷ್ಟಿಯಾದಂಥವ್ರು. ಈಗ ಬ್ರಹ್ಮಾಂಡದಲ್ಲಿ ಎಲ್ಲ ಚದುರು ಹೋಗಿರುವಂಥ ಅನಾಗರಿಕ ಜನಗಳಲ್ಲಿ, ಅಂದರೆ ಈಗ ಯಾರಿಗೆ ನಾಗರಿಕತೆನೇ ಇರೋದಿಲ್ವೋ ಅಂಥ ಜನರಲ್ಲಿ ಈಗಲೂ ಕೂಡ ಇವರನ್ನು ಗುರುತಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ತಮೋಗುಣದಿಂದ ಅವರು ಯಾರನ್ನು ಬೇಕಾದರೂ ಅವರು ತಿನ್ನೋದಕ್ಕೂ ರೆಡಿಯಾಗಿರ್ತಾರೆ, ಆಮೇಲೆ ಯಾರನ್ನು ಬೇಕಾದರೂ ಅವರು ತೊಂದರೆ ಕೊಡೋದಕ್ಕೂ ರೆಡಿಯಾಗಿರ್ತಾರೆ. ಸೊ ಈಗ ತಮೋಗುಣದಿಂದ ಯಾರು ಆವರಿಸಲ್ಪಟ್ಟಿರ್ತಾರೋ ಅಥವಾ ತಮೋಗುಣದಿಂದ ಯಾರು ಹುಟ್ಟಿರ್ತಾರೋ ಅಂಥವರ ವರ್ತನೆಯಿಂದ ನಾವು ತಿಳ್ಕೊಬೋದು ಇವರು ನರಭಕ್ಷಕರ ಅಥವಾ ರಾಕ್ಷಸರ ಅಂತಂದ್ಬಿಟ್ಟು. ಅಂದರೆ ಈಗಿನ ಕಾಲದಲ್ಲೂ ಕೂಡ ಈ ಬ್ರಹ್ಮಾಂಡದಲ್ಲಿ ಇದ್ದಾರೆ ಈ ರೀತಿ ಇರುವಂಥ ಅನಾಗರಿಕ ಜನರು ಅಂತ ಹೇಳ್ತಾ ಇದ್ದಾರೆ. ನಾವೇ ಎಷ್ಟೋ ಕಡೆ ಕೇಳಿರ್ತೀವಿ ಇಂಥವರು ಇರ್ತಾರೆ ಅಂತಂದ್ಬಿಟ್ಟು. ಅಂದರೆ ಇಲ್ಲಿ ಯಾವ ದೇಹದ ಒಂದೊಂದು ಭಾಗದಿಂದ ಏನೇನೆಲ್ಲ ಇಲ್ಲಿ ಸೃಷ್ಟಿ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ತಾಮಸದಿಂದ ಏನೇನೆಲ್ಲ ಸೃಷ್ಟಿ ಆಯಿತು ಅನ್ನೋದನ್ನು ಇಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.